ಇವತ್ತು ನಾಗರ ಪಂಚಮಿದ ಪ್ರಿಪ್ರೇಷನ್ ಮಾಡೋದಿತ್ತ. ನಿನ್ನೆ ಒಂದು ಸ್ವಲ್ಪ ಮಾಡ್ಕೊಂಡೇನಿ, ಇವತ್ತು ಒಂದು ಸ್ವಲ್ಪ ಮಾಡ್ಕೋಬೇಕು. ನಾಷ್ಟ ಅದೆಲ್ಲ ಮಾಡ್ಕೊಂಡು ಚಹಾ ಕುಡ್ದೇವಿ, ನಾಷ್ಟ ಅದೆಲ್ಲ ಮಾಡ್ಕೋಬೇಕು. ಬರ್ರಿ ಇವತ್ತಿಂದ ವ್ಲಾಗ್ ಒಳಗೆ ನಾವು ಏನೇನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ನಾಷ್ಟ ಅದೆಲ್ಲ ಆಯ್ತು ರೀ. ಇವಾಗ ಒಂದು ಸ್ವಲ್ಪ ಅಲ್ಲಿ ಜೋಳದ ಹಿಟ್ಲೆ ಕೋಡ್ಬಳೆ ಮಾಡ್ಕೊಳಕತ್ತೇನಿ. ಕೋಡ್ಬಳೆ ಹೆಂಗೆ ಮಾಡೋಣ ಬರ್ರಿ. 1 ಕಪ್ ಜೋಳದ ಹಿಟ್ಟು ತಗೊಂಡೇನಿ. ಖಾರ, ಉಪ್ಪು, ಅಜ್ವಾನ ತಗೊಂಡೇನಿ. ನೀರ ಕುದಿಯಾಕ ಇಟ್ಕೊಂಡೇನ್ರಿ ಇಲ್ಲಿ. ಇವಾಗ ಸ್ವಲ್ಪ ನೀರು ಹಾಕೊಂಡ ಹಿಟ್ಟು ಕಲಸ್ಕೊತೇನೆ. ನಾನು ಇಲ್ಲಿ ಪೂರ್ತಿ ಹಿಟ್ಟು ನಾದೋತನೂ ಬಿಸಿನೀರೇ ಯೂಸ್ ಮಾಡೀನಿ, ಯಾಕಂದ್ರೆ ಹಿಟ್ಟು ಜಿಗಿ ಬರಲಿ ಅಂಥೇಳಿ. ಕೋಡ್ಬಳೆ ಎಣ್ಣೆ ಒಳಗೆ ಫ್ರೈ ಮಾಡೋದಿರ್ತದಲ್ಲ, ಮತ್ತು ನಡುವೆನೇ ಅದು ಮುರಿದು ಬೀಳ್ಬಾರ್ದು, ಅದಕ್ಕೆ ಜಿಗಿ ಜಾಸ್ತಿ ಆಗಲಿ ಅಂಥೇಳಿ ಬಿಸಿನೀರ್ಲೇ ಪೂರ್ತಿ ಹಿಟ್ಟು ನಾದ್ಕೊಂಡೀನಿ ನಾನು. ಬಿಸಿನೀರು ಹಾಕ್ಕೊಂಡೆ ಮಾಡೋದ್ರಿಂದ ಕೋಡ್ಬಳೆ ಕ್ರಿಸ್ಪಿ ಆಗ್ತಾವ್ರಿ, ಅದಕ್ಕೆ ನಾನು ಬಿಸಿನೀರನ್ನೇ ಯೂಸ್ ಮಾಡೀನಿ ಫುಲ್ ಹಿಟ್ಟು ನಾದೋತನ ಎಲ್ಲಾನು. ಒಂದು 5 ಮಿನಿಟ್ಸ್ ಮೆತ್ತಗಾಗಕ್ಕೆ ಬಿಡ್ತೇನೆ ರೀ ಹಿಟ್ಟು, ನೆನಿಲದ. ಇದು ಕೋಡ್ಬಳೆ ಹಿಟ್ಟು ನಾದೋತನ ಅಂಥೇಳಿ ನಾ ಇಲ್ಲಿ ಸ್ವಲ್ಪ ಶೇಂಗಾದ ಉಂಡೆ ಮಾಡ್ಕೊಳಕತ್ತೇನೆ ರೀ. ಶೇಂಗಾದ ಉಂಡೆ ಮಾಡ್ಕೊಳಕ ಸ್ವಲ್ಪ ಶೇಂಗಾ ತೊಗೊಂಡೇನಿ, ಸ್ವಲ್ಪ ಬೆಲ್ಲ ತೊಗೊಂಡೇನಿ. ಇವಾಗ ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಎರಡು ಸ್ವಲ್ಪ ಸಣ್ಣ ತರಿಯಾಗಿ ಮಿಕ್ಸರ್ಗೆ ಹಾಕೋತೇನೆ ರೀ. ಶೇಂಗಾ ಒಂದು ಸ್ವಲ್ಪ ಮೊದಲಿಗೆನೆ ಮಿಕ್ಸರ್ಗೆ ಹಾಕೊಂಡು ಆಮೇಲೆ ಬೆಲ್ಲ ಕುಡಿಸ್ಕೊತೇನೆ. ನೋಡಿ ಇಷ್ಟು ಸಣ್ಣ ಆಗೈತಿ, ಭಾಳ ಸಣ್ಣ ಇಲ್ಲ ಭಾಳ ದಪ್ಪು ಇಲ್ಲ, ಕರೆಕ್ಟ್ ಆಗೈತಿ. ತಕೋತೇನೆ. ಹಿಂಗೆ 1-2 ಸಲ ಮಾಡ್ಕೋತೇನೆ ರೀ ಇದನ್ನು. ಬಾಡಿಗೆ ಇರೋರ್ಗೆ ಯಾರ್ರಿ ಓನರ್ಗಳು ತುಪ್ಪ ಕೊಟ್ಟಿದ್ದು ನೋಡಿರೇನ್ರಿ? ನೋಡ್ರಿ ನಮ್ಮ ಓನರ್ ಅಂತೀವಿ ನಂಗೆ ಎಷ್ಟು ತುಪ್ಪ ಕೊಟ್ಟಾರ ಹಬ್ಬಕ್ಕೆ ಅಂತ ಹೇಳಿ ಭಾಳ ಖುಷಿಯಾಗೈತಿ. ಇದನ್ನೇ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೋತೇನೆ ರೀ ಇದ್ರೊಳಗೆ. ನಮ್ಮ ಮಕ್ಕಳಿಗೆ ತಿನ್ಸು ಅಂತ ಹೇಳಿ ತೊಗೊಂಡು ಬಂದಾರ್ರಿ. ಥ್ಯಾಂಕ್ಸ್ ರೀ ಅಂತೀರಿ. ನೋಡ್ರಿ ಭಾಳ ಖುಷಿಯಾಗೈತಿ. ಒಂದು ಸ್ವಲ್ಪ ಹೀಗೆ ಹಬ್ಬದೊಳಗೆ ಯೂಸ್ ಮಾಡ್ಕೋತೇನೆ ರೀ. ಅದು ಒಂದು 10-15 ಉಂಡೆ ಆಗುವಷ್ಟು ಮಿಕ್ಸರ್ಗೆ ಹಾಕ್ಕೊಂಡೇನಿ ರೀ. ಇವಾಗ ಒಂದು ಸ್ವಲ್ಪ ಮ್ಯಾಲೆ ತುಪ್ಪ ಹಾಕೋತೇನೆ ಫ್ಲೇವರ್ ಸಲುವಾಗಿ. ತುಪ್ಪ ಹಾಕ್ಕೊಂಡು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋತೇನೆ ರೀ. ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೋತೇನೆ. ಎಲ್ಲ ಮತ್ತು ಶೇಂಗಾ ತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೋತೇನೆ ರೀ ಮೊದಲು ಸಲ. ಎಲ್ಲನೂ ಹಿಟ್ಟೆಲ್ಲ ಹದವಾಗಿ ಕೂಡೋ ಥರ ಹುಡಿಸ್ಕೋತೇನೆ ಎಲ್ಲನೂ, ಆಮೇಲೆ ಉಂಡೆ ಕಟ್ಕೋತೇನೆ. ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡೆ ರೀ. ಇವಾಗ ಒಂದೊಂದೇ ಉಂಡೆ ಕಟ್ತೇನೆ ಮೀಡಿಯಮ್ ಸೈಜ್ದು. ಅಗದಿ ಫಾಸ್ಟ್ ಆಗ್ತಾವ ಎಲ್ಲ ಚಂದಾಗಿ ಹದವಾಗಿ ಕುಡಿತಂದ್ರೆ. ಬೆಲ್ಲ ಶೇಂಗಾ ಸೇಮ್ ಕ್ವಾಂಟಿಟಿದಾಗಿತ್ತಂದ್ರೆ, ಕರೆಕ್ಟ್ ಆಗಿತ್ತಂದ್ರೆ. ನೋಡ್ರಿ ಶೇಂಗಾ ಒಳಗೆ ಬೆಲ್ಲದ ಪಾಕ್ ಮಾಡ್ಕೊಂಡು ಶೇಂಗಾದ ಉಂಡೆ ಮಾಡ್ಕೋತಾರ. ಅದೆಲ್ಲ ಅಷ್ಟು ಕ್ವಾಂಟಿಟಿ ಅದು ಗೊತ್ತಾಗಲ್ರಿ. ಅದಕ್ಕೆ ಅದ ಫಾಸ್ಟ್ ಆಗ್ಲತ್ತೇಳಿ ಜಲ್ದಿ ಈ ಥರ ಮಾಡ್ಕೊಂಡೇನ್ರಿ ನಾನು. ಇವನು ಟೇಸ್ಟ್ ಆಗಿರ್ತಾವ, ಗಟ್ಟಿ ಆಗಿರಲ್ಲ, ಉದುರು ತಿನ್ನಾಕ ಟೇಸ್ಟ್ ಬರ್ತಾವ. ನೋಡ್ರಿ ಎಷ್ಟು ಚಂದಾಗಿದ್ದಾವ. ಹಿಂಗೆ ಎಲ್ಲನೂ ಮಾಡ್ಕೋತೇನೆ ಇವನ್ನ. ಇಷ್ಟಾಗ ನೋಡ್ರಿ ಉಂಡೆ. 15 ಏನು ಆಗಲಿಲ್ಲ, ಸ್ವಲ್ಪ ದೊಡ್ಡ ಕಟ್ಕೊಂಡೆ ನಾನು. 10-12 ಉಂಡೆ ಆಗಿದ್ದಾವ, ಸಾಕ್ರಿ ಇಷ್ಟೇ. ಇವಾಗ ಕೋಡ್ಬಳೆ ಮಾಡ್ಕೊಳಕ್ಕೆ ಮೊದಲ ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಕೋತೀನಿ ರೀ. ಸ್ಲೋ ಫ್ಲೇಮ್ ಒಳಗೆ ಇಡ್ತೇನೆ. ಎಣ್ಣೆ ಬಿಸಿ ಆಗೋತನ ನಾನಿಲ್ಲಿ ಕೋಡುಬಳೆಗಳನ್ನ ಮಾಡ್ಕೋತೇನೆ. ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ದೊಡ್ಡ ರೋಲ್ ಮಾಡ್ಕೋತೇನೆ. ರೋಲ್ ಮಾಡ್ಕೊಂಡು ರೌಂಡಾಗಿ ಕಟ್ ಮಾಡ್ಕೋತೇನೆ. ಆ್ಯಕ್ಚುಲಿ ಇದೇ ಹಿಟ್ಲೇನೆ ಚಕ್ಲಿನೂ ಮಾಡ್ಬೋದು. ನಂಗೆ ಚಕ್ಲಿ ಮನೆ ಸಿಗೋಲಾಗಿತ್ತು, ಎಲ್ಲೈತನೋ ಎಲ್ಲ ಮ್ಯಾಲೆ ಇಟ್ಟಿದ್ದೇವೆ, ಅದಕ್ಕೆ ಕೋಡ್ಬಳೆ ಮಾಡ್ಕೊಂಡು ಬಿಡತ್ತೇನೆ. ಈ ಥರ ಮಾಡೈತಿಲ್ಲ, ಈ ಥರ ಮಾಡಿ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೋತೇನೆ. ಹಿಂಗೆ
ಗ್ಯಾಸ್ ಕಟ್ಟಿ ಮೇಲೆ ಮಾಡತ್ತೇನ್ರಿ, ಇಲ್ಲೇ ಕಂಫರ್ಟ್ ಆಕದತ್ ಹೇಳಿ ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡೇನಿ 2-3 ಸಲ. ನೋಡ್ರಿ ಈ ಥರ ಎಲ್ಲ ಹಿಟ್ಟನ್ನು ಹಿಂಗೆ ಮಾಡ್ಕೋತೇನಿ ಸಣ್ಣ ಸಣ್ಣವು. ಎಲ್ಲ ರೆಡಿ ಮಾಡ್ಕೊಂಡೆ ರೀ. ಇವಾಗ ಒಂದೊಂದೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋತೇನೆ. ಸ್ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋತೇನೆ. ಎಲ್ಲ ಚೆಂದಾಗಿ ಬೇಯಬೇಕು, ಫ್ರೈ ಆಗ್ಬೇಕಲ್ಲ. ಅದು ಜೋರು ಇಟ್ಕೊಂಡ್ಬಿಟ್ಟು ಅಂದ್ರೆ ಜಲ್ದಿ ಫ್ರೈ ಆಗಿ ಹೊತ್ತಿ ಬಿಡ್ತಾವೆ. ಅದಕ್ಕೆ ಸ್ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋತೀನಿ ರೀ. ಒಂದು ಕಡೆ ಎಲ್ಲ ಫ್ರೈ ಆಗಿದಾವೆ. ಇವಾಗ ಹೊಳ್ಳಿಸ್ಕೊಂಡು ಹಾಕೋತೇನೆ ರೀ ಇನ್ನೊಂದು ಕಡೆ. ನೋಡ್ರಿ ಎಲ್ಲ ಫ್ರೈ ಆಗಿದಾವೆ, ತಕ್ಕೋತೇನೆ. ಈಗ ಬಬಲ್ಸ್ ಬರೋದು ಕಡಿಮೆ ಆಗೈತಿ. ಅನ್ನ ಇವಾಗೆಲ್ಲ ತಕ್ಕೋತೇನೆ. ಇವಾಗೆಲ್ಲ ತಕೊಂಡೇನಿ. ಇನ್ನೊಂದು ಸ್ವಲ್ಪ ಹಾಕೊಂಡು ಎಲ್ಲಾನು ಹಿಂಗೆ ಫ್ರೈ ಮಾಡ್ಕೋತೀನಿ ರೀ. ಫೈನಲಿ ಇಷ್ಟು ಕೊಡ್ಬೇಳೆ ಅದು ನೋಡ್ರಿ. ನಮ್ಮವ ಸ್ವಲ್ಪ ಮಾಡ್ಕೊಂಡೇನಿ. ಮತ್ತೆ ಬೇಕಾದ ಮತ್ತೆ ಮಾಡ್ಕೋತೀವಿ. ವಾತಾವರಣಕ್ಕೆಲ್ಲ ಕೆಡ್ತಾವ ಅಂತೇಳಿ ಇಷ್ಟೇ ಸ್ವಲ್ಪ ಮಾಡ್ಕೊಂಡೇನಿ. ಹಬ್ಬದ ಸಲುವಾಗಿ ಇಷ್ಟ ಆಗಿದ್ದಾವ್ರಿ. ಇದು ಹಿಂದಿನ ದಿನದ ವ್ಲಾಗ್ ವಿಡಿಯೋ ಐತ್ರಿ. ರಾತ್ರಿ 12 ಆಗಿತ್ತು. ನಾ ಚೋಡ ಮತ್ತು ಚೋಡ ಮಾಡಿ ಮುಗಿಸೋದ್ರೊಳಗಾಗಿ ಅದಕ್ಕಿಂತ ಮೊದಲ ಕರ್ದಂಟು ಮಾಡ್ಕೊಂಡಿದ್ದೆ. ಮತ್ತು ಎಲ್ಲ ಬೇರೆ ಕೆಲಸ ಮಾಡೋದ್ರೊಳಗೆ ಟೈಮ್ ಆಗಿಬಿಟ್ಟಿತ್ತು ರೀ. ಅದಕ್ಕೆ ರಾತ್ರಿ 12 ಗಂಟೆ ತನಕ ಚೋಡಾನೇ ಮಾಡ್ಕೊಳ್ಳೋದಾಯ್ತು. ಇವಾಗ ಚೋಡಾದೆಲ್ಲ ಮಾಡಿ ಮಲ್ಕೊಂಡಿದ್ದೆ ರೀ. ಆಮೇಲೆ ನೆಕ್ಸ್ಟ್ ಡೇ ಮತ್ತು ಇವು ಉಳ್ಕಿದ್ದೆಲ್ಲ ಮಾಡ್ಕೊಂಡೆ ರೀ. ನಾನು 1 ಪಾವು ಕಿಲೋ ಗಟ್ಟಿ ಚುನ್ಮುರಿ, 1 ಪಾವು ಕಿಲೋ ಪಳ್ಳು ಚುನ್ಮುರಿ ಮಾಡ್ಕೊಂಡೇನಿ ರೀ. ಇವೇ ತಿಂತಾರೆ ನಮ್ಮ ಹುಡುಗರು. ಮತ್ತು ಬೇರೆವನ್ನ ತಿನ್ನೋದಿಲ್ಲ, ಹಾಗೆ ಇಟ್ಬಿಡ್ತಾರೆ. ಸೊ ಫೈನಲ್ ಆಗಿ ಪಂಚಮಿ ಹಬ್ಬಕ್ಕೆ ನಾ ಇಷ್ಟೆಲ್ಲ ಐಟಮ್ಸ್ ಮಾಡೀನಿ ನೋಡ್ರಿ. ಕರ್ಚಿಕಾಯಿ, ಶೇಂಗಾದುಂಡಿ, ಕೊಡ್ಬೇಳೆ, ಕರ್ದಂಟು ಮತ್ತು ಗಟ್ಟಿ ಚುನ್ಮುರಿ ಮತ್ತು ಪಳ್ಳು ಚುನ್ಮುರಿ 2 ಥರ ಮಾಡ್ಕೊಂಡೇನಿ ರೀ. ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಯ್ತು ರೀ. ಎಲ್ಲನೂ ಒಬ್ಬಳೆ ಮಾಡ್ಕೊಳಕ್ಕಿದ್ನಲ್ಲ, ಅದಕ್ಕೆ ನಮ್ಮ ಮಕ್ಕಳು ಎಷ್ಟು ತಿಂತಾರೆ, ಯಾವ ಥರ ತಿಂತಾರೆ ನೋಡ್ಕೊಂಡು ಅಷ್ಟೇ ಮಾಡ್ಕೊಂಡೀನಿ ರೀ. ಮತ್ತು ಇದನ್ನು ಬಿಟ್ಟು ಅವ್ರು ಬೇರೆ ಥರ ಯಾವುದೂ ತಿನ್ನಂಗಿಲ್ಲ. ಮತ್ತು ನಡು ಅವಾಗ ಇವಾಗ ಮಾಡ್ಕೋತ ಇರ್ತೇವ್ರಿ ನಾವು. ಅದಕ್ಕೆ ಏನು ಜಾಸ್ತಿ ಮಾಡಲಿಲ್ಲ, ಸ್ವಲ್ಪ ಮಾಡ್ಕೊಂಡೆ ನಾನು. ಇಲ್ಲಿ ವಾತಾವರಣ ಮಳೆಗಾಲೆಲ್ಲ ಜಾಸ್ತಿ ಉಳಿಯೋದಿಲ್ಲ, ಕೆಟ್ಟು ಬಿಡ್ತಾವೆ. ಅದಕ್ಕೆ ಇಷ್ಟೇ ಮಾಡ್ಕೊಂಡೆ ರೀ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ತನಕ ಯಾರು ನನ್ನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ದು ಇಷ್ಟೆಲ್ಲ ರೆಸಿಪೀಸ್ ಮಾಡಿದ್ದೇವೆ. ಎಲ್ರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಬಾಯ್ ಟೇಕ್ ಕೇರ್.